ವಂಶಿತ ಈಗ ತಾನೇ ದೇವರ ಕೋಣೆಗೆ ಹೊತ್ತಿಸಿಟ್ಟದ ದೀಪವನ್ನು ಇಲ್ಲಿಗೆ ನಿನ್ನ ಪರೀಕ್ಷೆಗೆ. ಯಾಕೆ ಗೊತ್ತಾ? ದೇವರ ಕೋಣೆಯಲ್ಲಿ ದೇವರ ಮುಂದೆ ಹೊತ್ತಿಸಿಟ್ಟಂತಹ ದೀಪದ ಮುಂದೆ ಕೈ ಮುಗಿದುಕೊಂಡು ದೇವರಲ್ಲಿ ಭಕ್ತಾದಿಗಳು ಬೇಡಿಕೊಳ್ಳುವುದರಲ್ಲಿ ಯಾವುದೋ ಒಂದು ಕೆಟ್ಟ ಕಾಮನೆಗಳಿರುವುದಿಲ್ಲ. ಪರಿಶುದ್ಧ ಅಂತರಂಗದ ದೇವರ ಮುಂದೆ ಬೇಡಿಕೊಳ್ತಾರೆ, ಆ ಭಾವವೆಂಬುದು ಶುದ್ಧವಾಗಿರ್ತದೆ. ನಿನ್ನ ಮನಸ್ಸು ಅಷ್ಟೇ ಪರಿಶುದ್ಧವಾಗಿ ನನ್ನನ್ನು ಪ್ರೇಮಿಸುತ್ತಾ ಇದ್ದದ್ದು ಹೌದು ಅಂತಾದ್ರೆ ದೇವರ ಕೋಣೆಯಲ್ಲಿ ಉರಿಯುವಂತಹ ಜ್ಯೋತಿಯನ್ನು ಮುಟ್ಟಿ ಕಾಯಿನ ವಾಚ ಮನಸ್ಸ ತ್ರಿಕರಣ ಶುದ್ಧತೆಯಿಂದ ನಾನಿನ್ನು ಆರಾಧಿಸ್ತಾ ಇದ್ದೇನೆ. ಈ ಜ್ಯೋತಿಯನ್ನು ಮುಟ್ಟಿದ್ರೆ ನಮ್ಮ ಪ್ರೇಮ ಜ್ಯೋತಿ ಬೆಳಗುತ್ತದೆ ಅಂತಾದ್ರೆ ಈ ಅಗ್ನಿಯಾಣಿಗೂ ನಾನಿನ್ನನ್ನು ಪ್ರೀತಿಸುತ್ತಿದ್ದದ್ದು ಸತ್ಯ. ಧರ್ಮೇಚ ಅರ್ಥೇಚ ಕಾಮೇಚ ನಾತಿ ಚರಾಮಿ ನಾತಿ ಚರಿತೋ ತಪ್ಪು ಮಾಡಿಬಿಟ್ಟೆ ಲಾವಣ್ಯ, ನಾನು ತಪ್ಪು ಮಾಡಿಬಿಟ್ಟೆ. ನನ್ನ ಪರೀಕ್ಷೆಯನ್ನು ಅತಿರೇಕವಾಯಿತು ಲಾವಣ್ಯ. ನನ್ನ ಪರೀಕ್ಷೆಯಿಂದ ನಿನ್ನ ಕೈ ಮುರಿದು ಹೋಯ್ತೇನೆ, ನೋವಾಯ್ತೇನೆ. ದಯವಿಟ್ಟು ಕ್ಷಮಿಸು ಲಾವಣ್ಯ. ದೇಹಕ್ಕಾದಂತ ಗಾಯ ಒಂದೆರಡು ದಿನದಲ್ಲಿ ಮಾಸಿ ಹೋಗುತ್ತದೆ, ಮನಸ್ಸಿಗಾಗುವ ಗಾಯ ಶಾಶ್ವತವಾಗಿ ಉಳಿಯುತ್ತದೆ. ನಿನ್ನಲ್ಲಿ ಬೇಡಿಕೊಳ್ಳುವುದಿಷ್ಟೇ, ನನ್ನ ಮನಸ್ಸನ್ನು ಘಾಸಿಗೊಳಿಸದೆ ಸಹಿಸಿಕೊಳ್ಳುವ ಶಕ್ತಿ ನನಗಿಲ್ಲ. ಲಾವಣ್ಯ, ಪರಿಶುದ್ಧವಾದ ನಿನ್ನ ಪ್ರೇಮವನ್ನು ಶಾಶ್ವತವಾಗಿ ನನ್ನ ಹೃದಯದಲ್ಲಿ ಬಚ್ಚಿಟ್ಟುಕೊಳ್ಳುತ್ತೇನೆ. ನಿನಗೆ ಯಾವತ್ತೂ ನಾನು ಮೋಸ ಮಾಡುವುದಿಲ್ಲ ವಂಶಿ.